ಮುಂದಿನ ಸಮುದಾಯಾಧಿಕರಣದಿಂದ ಸಮಗ್ರ ದ್ವಿತೀಯಾಧ್ಯಾಯ ಮುಗಿಯುವವರೆಗೂ ಪುಷ್ಕರಾಚಾರ್ಯ ಶಿರಹಟ್ಟಿ, ವೇದವ್ಯಾಸಾಚಾರ್ಯ ಜೋಶಿ, ಸುಧಾಂಶು ಆಚಾರ್ಯ ರಾಮಾಚಾರ್ಯ ರಾಯಚೂರು, ದೇವೇಂದ್ರಾಚಾರ್ಯರು, ಅನಂತೇಶಾಚಾರ್ಯ, ಮನೋಜಾಚಾರ್ಯ, ವೆಂಕಟೇಶಾಚಾರ್ಯ ಶ್ರೀರಂಗಂ, ಪ್ರದ್ಯುಮ್ನಾಚಾರ್ಯ ಸಿ, ಮಧ್ವೇಶಾಚಾರ್ಯ ಮಂಗಳೂರು. ಕೇವಲ 20 ನಿಮಿಷದಲ್ಲಿ ಈ ಭಾಗದ ಪರೀಕ್ಷೆಯನ್ನು ಮುಗಿಸ್ಬೇಕು. ಹರೇ ನಮಃ. ಕೇಷುಚಿತ್ ತಂತುಷು ಚಲತ್ಸು ಕೇಷುಚಿತ್ ತಂತುಷು ಚಲತ್ಸು ತದ್ಗತಃ ಪಟಃ ಚಲತಿ ವಾ ನವ ಅಂತ ಇದು. ಅಂದರೆ ನೀವು ಏನು ಮಾಡ್ತಿದ್ದೀರಿ, ಅವಯವಕ್ಕೂ ಅವಯವ ಕ್ರಿಯಾನೇ ಇದು ಅವಯವಕ್ಕೂ ಅವಯವಿಗೆ ಭೇದವನ್ನು ಹೇಳುವುದೇ ಆದರೆ ಅವಯವ ಚಲನ ಕೇಶುಚಿತ್ ಚಲನಾಚಲನ ರೂಪವಾದಂತಹ ವಿರುದ್ಧ ಧರ್ಮಾಧಿಕರಣತ್ವವನ್ನು ತೋರಿಸ್ತಾ ಇದ್ದಾರೆ. ಕೇಶುಚಿತ್ ಅವಯವೇಶು ಚಲತ್ಸು ಈ ಪಟವು ಚಲನಾತ್ಮಕವಾದರೆ ಆವಾಗ ಅಚಲತ್ ಅವಯವಾಪನ್ನವಾದಂತಹ ಯಾವ ಪಟ ಎಂಬುದು ಇದು ಅಚಲನಾತ್ಮಕವಾದದ್ರಿಂದ ಚಲನತ್ವ ರೂಪವಾದಂತಹ ವಿರುದ್ಧ ಧರ್ಮಾಧಿಕರಣ ಚಲನಾಚಲನ ರೂಪವಾದಂತಹ ಹೇಳೋದಾಗಿದ್ರೆ ಅಲ್ಲ, ಅದರಲ್ಲಿ ಪ್ರೀತಿ ಇದ್ರೆ ಚಲನ ಪ್ರಸಂಗ ಏನು, ಇದು ಯಾಕೆ ಬಂತು ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಯವ ಕ್ಷಣಿಕ ಇದನ್ನು ಪರಮಾಣು ಅತಿರಿಕ್ತವಾದಂತ ಇದಿಲ್ಲ ಕಾರ್ಯ ಅವಯವಿಯಾದಂತಹ ಒಂದು ಕ್ಷಣಿಕತ್ವ ಹೇಳುವುದರಿಂದ ಅವಯವಿ ವಿಶಿಷ್ಟವಾದಂತಹ ಒಂದು ಅವಯವಿ ಇಲ್ಲ ಅಂತ. ಕುತಸ್ಸಮಾನ ರೂಪತ್ವಂ ಕಾರ್ಯಾಣಮಪಿ ಸರ್ವಶಃ ಅಂತ ಹಿಂದ ಕಾರಣಗಳು ವಿಸದೃಶ ಕಾರ್ಯಜನನ ಸ್ವಭಾವನೋ ಸದೃಶ ಕಾರ್ಯಜನ ಸ್ವಭಾವನೋ ಅಂತ ವಿಕಲ್ಪ ಮಾಡ್ತಾ ಬಂದು ಅಲ್ಲಿ ಕಾರಣಸ್ಯ ವಿಸದೃಶ ಕಾರ್ಯಜನನ ಸ್ವಭಾವತಾಯಾಮ್ ಘಟಕ್ಷಣಸ್ಯ ಘಟಾಕಾರತ ನ ಸ್ಯಾತ್ ಅಂತ ಆಪಾದನೆ ಮಾಡ್ಯಾರ. ವಸ್ತುತಃ ಕ್ಷಣಗಳಿಗೆ ಇದನ್ನು ಹೇಳಬೇಕಾಗಿತ್ತು. ಪದಾರ್ಥನಿಷ್ಠತೆಯ ಹೀಗೆ ಯಾಕೆ ಆಪಾದನೆ ಮಾಡಿದ್ರು ಟೀಕಾರಾಯರು ಅಂತ ಯಾದವಾರರು ಅಲ್ಲಿ ತತಶ್ಚಯ ಪದಾರ್ಥನಿಷ್ಠತೆಯ ಹೇಳಬೇಕಿತ್ತು, ಕ್ಷಣಗಳಲ್ಲಿ ಯಾಕೆ ಉಪಪಾದನೆ ಮಾಡಿದ್ರು ಅಂತ ಸ್ವಲ್ಪ ತತಶ್ಚಯ ಮರ್ತಃ ಅಂತ. ಅಂದ್ರೆ ಇಲ್ಲಿ ಅವರು ಸಿದ್ಧಾಂತದಲ್ಲಿ ಏನದ ಅಂತ ಹೇಳಿದ್ರೆ ಸತ್ವಂ ನಾಮ ಅರ್ಥಕ್ರಿಯಾಕಾರಿತ್ವಂ. ಆ ಅರ್ಥಕ್ರಿಯಾಕಾರಿತ್ವ ಆದರೂ ಕೂಡ ಮುಖ್ಯತಃ ಕ್ಷಣದಲ್ಲೇ ಇರೋದ್ರಿಂದ ಕ್ಷಣನಿಷ್ಠವಾದಂತಹ ಘಟಕ್ಷಣ ಮತ್ತು ಗಜಕ್ಷಣಾದಿಗಳನ್ನು ಹೇಳಿ ಅಲ್ಲಿ ಏನು ಮಾಡಿದ್ರು, ಕ್ಷಣನಿಷ್ಠವಾದಂತಹ ಸತ್ಪದಾರ್ಥದಲ್ಲೇ ನಿರ್ದೇಶ ಮಾಡಿದ್ರು. ಆದ್ರಿಂದ ಕ್ಷಣತ್ವ ಇಟ್ಕೊಂಡು ಆಪಾದನೆ ಮಾಡಿದ್ರು. ಯದಿ ನೀಲಾದಿಕಂ ಸನ್ನ ಸ್ಯಾತ್ ಯದಿ ನೀಲಾದಿಕಂ ಕ್ಷಣಿಕಂ ನ ಸ್ಯಾತ್ ತರ್ಹಿ ಅರ್ಥಕ್ರಿಯಾಕಾರಿತ್ವಮೇವ ನ ಸ್ಯಾತ್ ಅರ್ಥಕ್ರಿಯಾಕಾರಿತ್ವಮೇವ ನ ಸ್ಯಾತ್ ತತ್ವಮೇವ ನ ಸ್ಯಾತ್. ಆ ತರ್ಕ ಉಪಾದನೆ ಮಾಡಿ. ತತ್ವಂ ನಾಮ ಕಿಂ ಅರ್ಥಕ್ರಿಯಾಕಾರಿತ್ವಂ ತತ್ ಕಥಂ ವ್ಯಾಪ್ತಂ ವ್ಯಾಪ್ತಂಚ ತತ್ ಕ್ರಮ ಯೋಗಪದ್ಯ ಅಂತ ಈ ರೀತಿಯಾಗಿ ಹೇಳೋದು. ಅಲ್ಲಿ ವಾಕ್ಯ ಏನದ ಅದು ಕ್ರಮ ಯೋಗ ಪದ್ಯಾಭ್ಯಾಂ, ಅದಕ್ಕೆ ವ್ಯಾಖ್ಯಾನ ಏನ್ ಮಾಡ್ಯಾರ? ಕರ್ಮ ಯೋಗ ಪದ್ಯಾಭ್ಯಾಮ್ ಅಂತ ಹೇಳಿದ್ರೆ ಅನ್ಯತರ ಕರ್ಮ ಯೋಗ ಪದ್ಯ ಹೇಗೆ ಅದು ಅಂದ್ರೆ ಇದು ಒಂದೇ ಕ್ಷಣದಲ್ಲಿ ಅಷ್ಟು ಅರ್ಥಕ್ರಿಯಾಕಾರಿತ್ವನೋ ಅಥವಾ ಕ್ರಮೇಣ ಅರ್ಥಕ್ರಿಯಾಕಾರಿ? ಅಂದ್ರೆ ನೀವು ಈ ಯಾವುದು ಉತ್ಪತ್ತಿ ಎಂಬುದು ಕ್ರಮೇಣ ಆಗ್ತದೆ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಅವುಗಳಲ್ಲಿ ಪರಸ್ಪರ ಸಂಬಂಧ ಇಲ್ಲ. ಮತ್ತೆ ಯುಗಪತ್ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಮೊದಲೇದ್ದು ಕಾರ್ಯಕಾರಣ ಭಾವನೆ ಇಲ್ಲ ಅಂತ ಹೇಳಲಿಕ್ಕೆ ಬರ್ತಾರೆ. ಸ್ಫುಟತ್ವಾದ ನೋಕ್ತಂ. ಇನ್ನೂ ಏನು ಆಪಾದನೆ ಮಾಡಿದ್ರೆ ಅಂತ ಹೇಳಿದ್ರೆ ಕಾರ್ಯಕಾರಣ ಭಾವನೆ ಹೇಳ್ತಾರಾದ್ರೆ ಸರ್ವಸ್ಯಾಪಿ ಏಕಕ್ಷಣೆ ಏವ ಉತ್ಪತ್ತಿಯ ಇರೋದ್ರಿಂದ ಮುಂದಿನಲ್ಲಿ ಏನೇ ಇಲ್ಲದೆ ಹೋಗ್ಲಿ ಎಂಬುದಾಗಿ ಸರ್ವೋಪಿ ಪ್ರಪಂಚಃ ಯದಿ ಕ್ಷಣಿಕಃ ಸ್ಯಾತ್ ತರ್ಹಿ ಪ್ರಮಾ ಅಪ್ರಮಾ ರೂಪಃ ಸರ್ವೋಪಿ ವ್ಯವಹಾರಃ ಲುಪ್ಪೇತ ಅಂತ ಹೇಳ್ತಾರೆ. ಅಲ್ಲೇ ಅನುಮಾನ ವ್ಯವಹಾರ ಅಂತ ಅನ್ನೋದು ಲುಪ್ತವಾಗಬೇಕಾದೀತು ಅಂತ ಅನ್ನೋದನ್ನ ಹೇಳಿ. ಏನಾಗ್ಯದ ಅಂತ ಹೇಳಿದ್ರೆ ವ್ಯಾಪ್ತಿಯನ್ನು ತಿಳುವಂತಹ ಆತ್ಮ ಇವನೇ ಅಲ್ಲಿ ಲಿಂಗದಲ್ಲಿ ಪಕ್ಷಧರ್ಮತಾವನ್ನು ತಿಳುವಂತಹ ಆತ್ಮನಾದ್ರೇನೆ ಅವನಲ್ಲಿ ನೀವು ತೃತೀಯ ಜ್ಞಾನಾದಿಗಳನ್ನು ಓದ್ಕೊಂಡು ಅನುಮಾನವನ್ನು ಹೇಳಲಿಕ್ಕೆ ಬರ್ತದೆ. ಆದರೆ ವ್ಯಾಪ್ತಿಯನ್ನು ಅವಗಾಹನ ಮಾಡಿದಂತಹ ಆತ್ಮನೇ ಬೇರೆ, ಈ ಪಕ್ಷದಲ್ಲಿ ಹೇತುವೃತ್ತಿತ್ವವನ್ನು ಅವಗಾಹನ ಮಾಡಿದಂತಹ ಆತ್ಮನೇ ಬೇರೆ. ಅನ್ಯದೃಷ್ಟ ವ್ಯಾಪ್ತಿಯನ್ನು ಅನ್ಯದೃಷ್ಟವಾದಂತಹ ಪಕ್ಷಧರ್ಮತೆಯಿಂದ ಅನುಮಾನ ಆಗಿದ್ದು ಕಂಡಿಲ್ಲ. ಪ್ರತ್ಯವಿಜ್ಞಾನದಲ್ಲಿ ಭ್ರಮತ್ವ. ಈ ರೌಂಡ್ನಲ್ಲಿ ದ್ವಿತೀಯ ಪಾದ ಮುಗಿಯುವವರೆಗೂ ಕೇಳ್ರಿ, ಮುಂದಿನ ರೌಂಡಲ್ಲಿ ಪೂರ್ತಿ ತೃತೀಯ ಪಾದ ಚತುರ್ಥ ಪಾದಗಳನ್ನು ಕೇಳಬೇಕಾಗಿ ಪ್ರಾರ್ಥನೆ. ಈ ರೌಂಡಲ್ಲಿ 2ನೇ ಪಾದ ಮುಗಿಸ್ರಿ, ಮುಂದಿನ ರೌಂಡಲ್ಲಿ 3ನೇ ಪಾದ 4ನೇ ಪಾದ ಸಮಯ ಪಾದ ನಡೀತಾ ಇದೆ. ಈಗ ಇದು ಪೂರ್ತಿ ಮುಗಿಸ್ಬಿಡು, ಮುಂದಿನ ರೌಂಡಲ್ಲಿ ಪೂರ್ತಿ.
ಅಹೇತು ಸಮ ಅಂತ ಹೇಳಿದ್ದಾರೆ. ಅಹೇತು ಸಮದ ಅಲ್ಲಿ ವಿವರ. ಮೂರು ಇದು ಕೊಟ್ಟಾರೆ, ಪ್ರಸಂಗ ಅಲ್ಲ, ಸಮ, ಇದು ನಿತ್ಯ ಸಮ, ಅಹೇತು ಸಮ. ಯಾವ ಪಕ್ಷದಲ್ಲಿ ಅಹೇತು ಸಮ ಅಂತ ಅಹೇತು ಹೇಳಿದ್ದು? ಸಮ ಯಾವ ಇದಕ್ಕಂತ ಹೇಳಿದ್ರೆ ಯುಗಪತ್ ಅಥವಾ ಯುಗಪತ್ ವಸ್ತು ದರ್ಶನ ಅನಂತರ ಭೇದ ದರ್ಶನನೋ? ನೀವು ಏನು ಮಾಡಿದ್ರಿ, ವಸ್ತು ದರ್ಶನಾನಂತರದಲ್ಲಿ ಭೇದ ದರ್ಶನೋ ಅಥವಾ ಭೇದ ದರ್ಶನಾನಂತರದಲ್ಲಿ ವಸ್ತು ದರ್ಶನೋ ಅಥವಾ ಯುಗಪತ್ತೋ ಅಂತ ಈ ರೀತಿಯಾಗಿ ಶಂಕ ಮಾಡಿದ್ರಿ. ಇಲ್ಲಿ ನೀವು ಅಹೇತು ಸಮ ಯಾಕೆ ಅಂತ ಹೇಳಿದ್ರೆ ಹೇತು ಎಂಬುದು ಸಾಧ್ಯಾತ್ ಪೂರ್ವಭಾವಿ ಸಾಧ್ಯಾತ್ಪೂರ್ವಭಾವಿಯಾಗಿದೆ ಹೇತು. ಸಾಧ್ಯಾತ್ ಪೂರ್ವಭಾವಿಯಾಗಿದೆ ಹೇತು. ಸಾಧನ. ಆ ಸಾಧ್ಯವಾದರೂ ಕೂಡ ಹೇತು ಪೂರ್ವಭಾವಿ ಅಂತ ಈ ರೀತಿಯಾಗಿ ಶಂಕ ಮಾಡ್ಕೊಂಡು ಬಂದ್ರೆ ಆ ಹೇತು ಸಮ. ಇಲ್ಲಿ ಆದರೂ ಕೂಡ ಹಾಗೆ ಮಾಡ್ತಿದ್ದೀರಿ, ಭೇದ ಇದು ವಸ್ತುಪೂರ್ವಕ, ವಸ್ತು ಇದು ಭೇದಪೂರ್ವಕ ಅಂತ ಈ ರೀತಿಯಾಗಿ ಮಾಡೋದ್ರಿಂದ ಅಹೇತು ಸಮಕ್ಕೆ ಇದು ಆಗ್ತದೆ. ಅದಕ್ಕೆ ದೋಷ. ಅದಕ್ಕೆ ದೋಷ ಏನು ಅಂತ ಹೇಳಿದ್ರೆ ನಾವು ವಸ್ತು ಪ್ರತೀತಿನೇ ಧರ್ಮಿ ಪ್ರತೀತಿ ಅಂತ ಒಪ್ಪಿರೋದ್ರಿಂದ ಇದೇನು ಇದು ಬಾಧಕ ಏತೇನ ಆಕಾಶೇ ಚಾವಿಶೇಷಾತ್ ಅಂತೇಳಿ ಸೂತ್ರಾಂತ ವ್ಯಾಖ್ಯಾಂತರ ಮಾಡ್ದಂಗಾಯ್ತು ಅಂತ ಹೇಳಿ. ಅಲ್ಲಿ ಏನಂತ ಹೇಳಿದ್ರೆ ಎರಡು ರೀತಿಯಾಗ ಇದಾಗಿದೆ. ಮೊದಲೇ ಸೂತ್ರಾರ್ಥ ಹೇಳಿ. ಅಲ್ಲಿಗ ಅವಿಶೇಷಾತ್ ಆಕಾಶಶ್ಚ ಅವಿಶೇಷಾತ್ ಎಂಬುದಕ್ಕೆ ಆಕಾಶೇ ಚಾವಿಶೇಷ. ಇಲ್ಲಿ ನೀವು ಸತ್ವೇನ ಕ್ಷಣಿಕತ್ವವನ್ನು ಹೇಳೋದೇ ಆದ್ರೆ ಆಕಾಶಸ್ಯಾಪಿ ಸತ್ವೇನ ಕ್ಷಣಿಕತ್ವಂ ಸ್ಯಾತ್ ಅವಿಶೇಷಾತ್ ಅಂತ, ಅಥವಾ ಆಕಾಶವತ್ ಅಸ್ಯಾಪಿ ರೂಪಾದಿಗಳಿಗೆ ಸ್ಥಾಯಿತ್ವ ಬರಲಿ ಅವಿಶೇಷಾತ್ ಅಂತ ಈ ರೀತಿಯಾಗಿ. ಉಪಸರ್ಗಾಃ ವ್ಯಂಜಕಾಃ ಏವ ಧಾತುಲೀನಸ್ಯ ಅರ್ಥಸ್ಯ ವ್ಯಂಜಕಾಃ ಏವ ಅಲ್ಲಿ ಯಾದವಾರ್ಯರು ಬರೆದದ್ದನ್ನೇ. ಅಲ್ಲಿ ಏನು ಬಂದಿತ್ತು ಅಂತ ಹೇಳಿದ್ರೆ ಭಾವಾಹ ಅಂತ ಹೇಳಿದ್ದಕ್ಕೆ ಇದು ಜ್ಞಾನ ಅಂತ ಇದು ಮಾಡಬೇಕಾದ್ರೆ ತಗೊಳ್ಬೇಕಾದ್ರೆ ಉಪಸರ್ಜಕಾಃ ನಭಾವೋನುಪಲಬ್ಧೇ ನ ಭಾವ ಅನುಪಲಬ್ಧೇಹೇ ಎಂಬುದಕ್ಕೆ ನ ಭಾವ ಅನುಪಲಬ್ಧೇಹೇ ಎಂಬುದರಲ್ಲಿ ನ ಭಾವ ನ ಜ್ಞಾನಂ ಅನುಭವ ಅಂತ ಮಾಡ್ತಾ ಇದ್ದೀರಿ. ಇಲ್ಲಾದರೂ ಕೂಡ ಅನು ಎಂಬುವಂಥ ಇದನ್ನು ಮಾಡಿಲ್ಲಲ್ಲ ಅಂತ ಹೇಳಿದ್ರೆ ಉಪಸರ್ಗಾಣ ವ್ಯಂಜಕತ್ವಮೇವ ನ ವಾಚಕತ್ವಂ ಅಂತ ಇರೋದ್ರಿಂದ ಇದನ್ನು ಸಮಾಧಾನ ಮಾಡ್ತೀವಿ ಅಂತ ಟೀಕಾದಲ್ಲಿ ಹೇಳಾರ. ಇಲ್ಲಿ ಯಾದವಾರರು ಮಾತಾಡ್ತಿದ್ದಾರೆ. ಇದಂಚ ಪರರೀತ್ಯವ ಉಕ್ತಂ ವಸ್ತುವಸ್ತು ಅಸ್ಮನ್ಮತೆ ಏನಾಗಿದೆ ಅಂತ ಹೇಳಿದ್ರೆ ತರ್ಕತಾಂಡವದಲ್ಲಿ ಸಂಮಿತ್ಯನೇನ ಇದು ಉಪಸರ್ಗೇಣ ಸಮಿತ್ಯುಪಸರ್ಗೇಣ ಪರಮುಖ್ಯಾತ್ವ ಮುಚ್ಚತೆ ಎಂಬುದಾಗಿ ಎಂಬುದಲ್ಲೇ ವಾಚ್ಯತ್ವ ಹೇಳೋದ್ರಿಂದ ಅಲ್ಲಿ ಇದಾಗ್ತದೆ. ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದಾದರೂ ಕೂಡ ಕೇಶಾಂಚಿತ ವೈವಾನ ಉಪಸರ್ಗಾಣಾಂ ವಿಷಯ ಅಂತ ಕೆಲವರು ಸಮಾಧಾನ ಹೇಳ್ತಾರೆ. ವಸ್ತುತಸ್ತು ಇಲ್ಲಿ ಅದು ಬೇಡ. ವಸ್ತುತಸ್ತು ಏನು ಹೇಳಬೇಕು, ವಸ್ತುತಸ್ತು ಏನು ಹೇಳೋದು ಅಂತ ಹೇಳಿದ್ರೆ ಭಾವ ಎಂಬುವ ಶಬ್ದಕ್ಕೇನೆ ಜ್ಞಾನ ಅಂತ ಅರ್ಥ ಅದ ಅಂತ ಈ ರೀತಿಯಾಗಿ ನಾನು ಭವನ್ಮತೇಪಿ ಪ್ರತ್ಯಭಿಜ್ಞಾ ಭ್ರಾಂತಿರೇವ ಅಂತ ಹೇಳಿದ್ರೆ ಪರಿಣಾಮವಾದ ಪೂರ್ವೋತ್ತರ ಭಾವಿನೋ ಭೇದಾಭೇದಾಂಗೀಕಾರಾತ್ ಪ್ರತ್ಯಭಿಜ್ಞಾ ಚ ತದೇವ ಇದಂ ಇತಿ ಅತ್ಯಂತಾಭೇದಸ್ಯ ಅವಗಾಹನ. ಇಲ್ಲಿ ಮೊದಲೇದ್ದು ತದೇವ ಎಂಬ ಅಂತ ಹೇಳಿ ಏವಕಾರ ಸಾವಧಾರಣಕವಾದಂತಹ ಪ್ರತ್ಯಭಿಜ್ಞಾ ತಗೊಂಡ್ರೆ ಭ್ರಾಂತಿ ಇದ್ರೂ ಕೂಡ ಸೋಯಂ ದೇವರತಃ ಎಂಬುದಾಗಿ ಇದು ಭ್ರಾಂತಿ ಅಲ್ಲ ಅಂತ ಮೊದಲು ಉತ್ತರ. ಸಯೇವಾಯಂ ದೇವರತಃ ಎಂಬುದರಲ್ಲಿಯೂ ಕೂಡ ನಾವು ಅಭ್ರಾಂತತ್ವವನ್ನು ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ತತ್ತಾಕ್ಕೆ ಏನಂತ ಅತೀತ ಕಾಲ ಸಂಬಂಧ ಧ್ವಂಸ ಎಂಬುವ ಸತ್ತಾಕ್ಕೆ ಅದು ಈಗಲೂ ಇರೋದ್ರಿಂದ ಸಯೇವಾಯಂ ದೇವರತಃ ಸಾಧಕವಾದ ನಮ್ಮ ಪ್ರತ್ಯಭಿಜ್ಞಾವಿಗೆ ಸ್ಥಾಯಿತ್ವ. ಇಲ್ಲಿ ವಿಶಿಷ್ಟಗಳಿಗೆ ಅಭೇದ ಹೆಂಗೆ ಅಂತ ಹೇಳಿದ್ರೆ ಅಂದ್ರೆ ತತ್ವೋದ್ಯೋತದಲ್ಲಿ ಸಯೇವಾಯಂ ದೇವತ ಎಂಬುದರಲ್ಲಿ ಅಭೇದ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಏತತ್ತಾ ವಿಶಿಷ್ಟವಾದಂತಹ ದೇವದತ್ತನಲ್ಲಿ ತತ್ತಾವನ್ನು ವಿಶೇಷಣ ಹೇಳಿದ್ರೆ ಅಭೇದ ಇದೆ. ಕೇವಲ ದೇವದತ್ತನಲ್ಲಿ ತತ್ತಾ ವೈಶಿಷ್ಟ್ಯ ಏತತ್ವ ವೈಶಿಷ್ಟ್ಯವನ್ನು ಹೇಳಿದ್ರೆ ಆವಾಗ ಅಭೇದ ಇಲ್ಲ. ನೀಲಾದ್ಯಾಕಾರಗಳೇನಿವೆ ಅದು ಬುದ್ಧಿಯ ಧರ್ಮ ಅಂತ ಹೇಳಿ ಈ ರೀತಿಯಾಗಿ ಸಮರ್ಥನೆಯನ್ನು ಮಾಡಿ ಆಮೇಲೆ ಖಂಡನ ಮಾಡಬೇಕು. ನೀಲಾದಿ ಪದಾರ್ಥಗಳೇನಿವೆ ಅಲ್ಲಿ ಏನಾರ್ಥೇನ ಯಜ್ಞಾನಂ ಜನ್ಯತೆ ತತ್ತದಾಕಾರಂ. ವಿಜ್ಞಾನವಾದಿಗಳು ಏನೋ ಒಪ್ತಾರ ಅಂತ ಹೇಳಿದ್ರೆ ಈ ಯಜ್ಞಾನೇನ ಇಲ್ಲಿ
ಯಾವ ವಿಷಯದಿಂದ ಯಾವ ಜ್ಞಾನ ಹುಟ್ಟುತ್ತದೋ ಯಾವ ವಿಷಯದಿಂದ ಯಾವ ಜ್ಞಾನ ಹುಟ್ಟುತ್ತದೋ ಆ ಜ್ಞಾನ ತದಾಕಾರಕವಾಗಿದೆ ಅಂತ ಈ ರೀತಿಯಾಗಿ ಅವ್ರು ಒಪ್ಕೊಳ್ತಾರೆ. ಜ್ಞಾನ ಇದು ಸ್ವಪ್ರಕಾಶವಾಗಿದೆ ಅಂತ ಹೇಳಿ. ಸ್ವಪ್ರಕಾಶವಾಗಿರೋದ್ರಿಂದ ಜ್ಞಾನ ಇದು ರೂಪಾದಿ ನೀಲಾದಿ ವಿಷಯ ಆಗಿರೋದ್ರಿಂದ ನೀಲಾದ್ಯಾಕಾರನೇ ಜ್ಞಾನ, ನೀಲಾದ್ಯಾಕಾರಕವಾಗಿದೆ ಜ್ಞಾನ ಅಂತ ಈ ರೀತಿಯಾಗಿ ಆದ್ದರಿಂದ ಹೇಳ್ತಾರೆ. ಅನುಪಪತ್ತಿ ಇಲ್ಲ ಅಂತ ಹೇಳಿದ್ರೆ ನಾವು ಖಂಡನ ಹೇಗೆ ಮಾಡೋದು ಅದನ್ನ ಹೇಳಿ. ಅದಕ್ಕೆ ಏನು ಉತ್ತರ ಕೊಡ್ತೀವಿ ಅಂದ್ರೆ ಊಟ ಮೂರು ದೋಷ ಹೇಳಿದ್ದಾರೆ, ಯಾವ್ದಾದ್ರು ಒಂದು ಹೇಳ್ರಿ. ಸ್ಥಾಯಿತ್ವವನ್ನ ಆಂತರತ್ವ ಬಾಹ್ಯತ್ವ ರೂಪ ಅಂತ ಅಲ್ಲ, ಆಂತರತ್ವ ಬಾಹ್ಯತ್ವ ರೂಪ ಅಂತ, ಪ್ರತ್ಯಕ್ತ್ವ ಪರಾಕ್ತ ರೂಪ ಅಂತ ವಿರುದ್ಧ ಧರ್ಮಾದಿ. ಕ್ಷಣಿಕತ್ವ ವಿಷಯದಲ್ಲಿ ಮುಂದೆ ಅರ್ಥಾಪತ್ತಿ ಪ್ರಮಾಣವನ್ನು ಕೊಡ್ತಾರೆ. ಕ್ಷಣಿಕತ್ವ ವಿಷಯದಲ್ಲಿ ಅರ್ಥಾಪತ್ತಿ ಪ್ರಮಾಣ ಯತ್ ಸತ್ ತತ್ ಕ್ಷಣಿಕಂ ಹಾ ಸತ್ವಂ ನಾಮ ಅರ್ಥಕ್ರಿಯಾ ಗಾರಿ. ಅಲ್ಲಿ ವಿಕಲ್ಪವನ್ನು ಮಾಡಿ ಪೂರ್ತಿ ಉದಾಸೀನಾನಾಮಪಿ ಚೈವಂ ಸಿದ್ಧಿ. ಏನೇನು ಅತಿ ಪ್ರಸಂಗಗಳನ್ನು ಕೊಡ್ತಾ ಹೋಗ್ತೀವಿ. ಉದಾಸೀನಾನಪಿ ಚೈವಂ. ಇಲ್ಲಿ ಪ್ರತ್ಯಭಿಜ್ಞಾ ವಿರೋಧಿಯಾಗಿ ಅವರು ಕೊಡುವಂತಹ ಅನುಮಾನ ಯಾವುದು? ಪ್ರತ್ಯಭಿಜ್ಞಾ ವಿರೋಧಿಯಾಗಿ ಕ್ಷಣಿಕ ಅಲ್ಲಿ ಯತ್ ಸತ್ ತತ್ ಕ್ಷಣಿಕಂ ಯಥಾ ಫಲಾದಿ ಅಂತ ಹೇಳಿಬಿಟ್ಟು ಮುಂದೆ ಉಪನಯವನ್ನು ತೋರಿಸಿದ್ದಾರೆ. ಯಾಕೆ ಪಕ್ಷಾದಿಗಳನ್ನು ಯಾಕೆ ಕೊಳ್ಳಿಕ್ಕೆ ಹೋಗಿಲ್ಲ ಇಲ್ಲಿ? ಅಲ್ಲ, ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಪ್ರಕಾರ ನೀವು ಇದು ಮೂರೇ ಇದು ಇರೋದ್ರಿಂದ, ಅವಯವ ಇರೋದ್ರಿಂದ ಅಷ್ಟನ್ನೇ ಹೇಳ, ಎರಡೇ ಅವಯವ ಉಪನಯ ನಿಗಮ. ಅಲ್ಲಿ ದೃಷ್ಟಾಂತದಲ್ಲಿ ಸಾಧ್ಯ ವೈಕಲ್ಯವನ್ನು ಹ್ಯಾಂಗ್ ಪರಿಹಾರ ಮಾಡಿದ್ದಾರೆ? ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ರೂಪಾದಿ ವಿಕಾರ ಇರೋದ್ರಿಂದ ಮತ್ತು ಗಂಧಾದ್ಯುತ್ಪತ್ತಿ ಇರೋದ್ರಿಂದ ವಿಶಿಷ್ಟವಾಗಿ ಫಲಾದಿಗಳು ಇರೋದ್ರಿಂದ ತತ್ತದು ಕ್ಷಣಿಕನೇ ಆಗಿದೆ ಅಂತ. ಇಲ್ಲಿ ಏನು ಅಂತ ಹೇಳಿದ್ರೆ ಉದಾಸೀನಾನ ಚೈವಂ ಸಿದ್ಧಿ ಅಂತ ಹೇಳಿದ್ರೆ ಪಟ ಇದಿರಬೇಕಾದ್ರೆ ಶೈತ್ಯಾದಿ ನಿವಾರಣಕ್ಕಾಗಿ ಪಟ ಅಪೇಕ್ಷೆ ಇಲ್ಲದೆ ಹೋಗ್ಲಿ, ಉಪಾದಾನ ನಿರಪೇಕ್ಷವಾಗಿ ಪಟ ಹುಟ್ಲಿ, ಕರ್ತೃ ನಿರಪೇಕ್ಷವಾಗಿ ಇದಾಗ್ಲಿ, ಚೇಷ್ಟಾ ಇಲ್ಲದೆ ಹೋಗ್ಲಿ ಎಂಬ ನಹಿ ದೇವದತ್ತ ಪರಿಲೂನ ಪುನರ್ಜಾತ ಪರಿಲೂನ ಪುನರ್ಜಾತ ಕುಂತಲ ಅದು ಹೇಳಿ ಅರ್ಥ ಹೇಳಿ. ಅಲ್ಲಿಗ ಏನು ಪರಿಲೂನ ಪುನರ್ಜಾತ ಕುಂತಲ ಕಲಾಪವತ್ ಎಂಬುದಾಗಿ ಇದು ಹೇಳ್ತಾರೆ. ಅಂದ್ರೆ ಯಾವ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಪ್ರತ್ಯಭಿಜ್ಞಾ ಅಲ್ಲಿ ಏನು ಬರ್ತದೆ, ಸಯವಾಯಂ ಕುಂತಲ ಕಲಾಪ ಅಂತ ಇದು ಬರ್ತದೆ. ಅಲ್ಲಿ ಅದರಂತೆ ಇದು ಇದಂತ ಹೇಳಿದ್ರೆ ಅಲ್ಲಿ ಪ್ರತ್ಯಕ್ಷ ವಿರೋಧ ಎಂಬುದಿದೆ. ಜೈನರಿಗೆ ರೌಂಡ್ ಮುಗಿದಿದೆ, ಎರಡನೇ ಪಾದದ ಪರೀಕ್ಷೆ ಮುಗಿತು, ಇನ್ನು ಮೂರನೇ ಪಾದ ನಾಲ್ಕನೇ ಪಾದಗಳನ್ನು ಕೇಳಬೇಕಾಗಿ ಪ್ರಾರ್ಥನೆ. ಅನ್ಯೋನ್ಯಾಶ್ರಯತ ಹೇಳಬೇಕಾದ್ರೆ ಘಾತಿ ಚತುಷ್ಟಯ ಅಘಾತಿ ಚತುಷ್ಟಯಗಳನ್ನು ಹೇಳು. ಇಲ್ಲಿ ಘಾತಕ ಚತುಷ್ಟಯ ಯಾವುದು ಅಂತ ಹೇಳಿದ್ರೆ ಘಾತಿ ಚತುಷ್ಟಯ ಘಾತಿಕ ಚತುಷ್ಟಯ ಅಲ್ಲಿ ಏನು ಅಂತ ಹೇಳಿದ್ರೆ ಈ ಯಾವ ಅಜ್ಞಾನ ಹೆಸರು ಹೇಳು ಮೊದಲಿಗೆ, ಆಮೇಲೆ ವ್ಯತ್ಯಾಸ ಹೇಳು. ಹೆಸರು ಮೋಹನೀಯ ದರ್ಶನ ಆಂತರೀಯ ಮೋಹನೀಯ ಅಗಾಧ ಚತುಷ್ಟಯಗಳು ವ್ಯತ್ಯಾಸ ಆಯ್ತು, ವ್ಯತ್ಯಾಸ ಹೇಳು. ಅಲ್ಲಿಗ ಅಜ್ಞಾನಾದಿ ರೂಪವಾದ್ದು ಇವರು ಅಜ್ಞಾನ ಇದು ಅಂತಲೇ ಬರ್ದಾರ. ಘಾತಕ ಆಯ್ತು, ಚತುಷ್ಟಯಗಳು ಹೇಳ, ಏನ್ ಬರ್ದ ಇತ್ಯಾದಿ ಅಂತ ಅಷ್ಟೇ. ನಹಿ ದೇವದತ್ತ ಅದರ್ಶನೆ ದಂಡಸ್ಯ ತದ್ವಿಶೇಷಣತೆಯ ಪ್ರತೀತಿರಸ್ತಿ. ಅಲ್ಲಿ ಅನ್ಯೋನ್ಯಾಶ್ರಯತ ದೋಷವನ್ನ ಹೇಳ್ಯಾರ. ಈ ಅನ್ಯೋನ್ಯಾಶ್ರಯತ ಹೇಗೆ ಹೇಳಿದ್ರಿ ಅಂದ್ರೆ ಯಾದವಾರ್ಯರು ಪ್ರಶ್ನೆ ಮಾಡಿಕೊಂಡು ಉಪಪಾದನೆ ಮಾಡಿ. ಅಂದ್ರೆ ವಿಶಿಷ್ಟ ಜ್ಞಾನ ವಿಶೇಷಣ ಜ್ಞಾನ ಪೂರ್ವಕತ್ವ ಇದೆ ಹೊರತು ವಿಶೇಷ ಜ್ಞಾನ ಪೂರ್ವಕತ್ವ ಇಲ್ಲೇ ಇಲ್ಲಲ್ಲ ಅಂತ ಶಂಕ. ಅದಕ್ಕಿಲ್ಲಿ ಏನು ಪ್ರತೀತಿಯನ್ನು ತಗೊಳ್ಬೇಕಂತ ಹೇಳಿದ್ರೆ ದೇವದತ್ತ ವಿಶೇಷಣಂ ದಂಡ ಎಂಬುವಂತಹ ಪ್ರತೀತಿಯನ್ನು ಇಟ್ಕೊಂಡು ಅಲ್ಲಿ ವಿಶೇಷಣತ್ವ ವಿಶೇಷ ಯಾವುದು ಅಲ್ಲಿ ವಿಶೇಷಣತ್ವ ದಂಡ ವಿಶೇಷಣತ್ವ ಎಂಬುದು ಪ್ರಕಾರ ದೇವದತ್ತ ವಿಶೇಷಣತ್ವ ಎಂಬುದು ಪ್ರಕಾರ ದಂಡ ಎಂಬುದು. ಜೈನರಿಗೆ ನಾವೊಂದು ಆಪಾದನೆ ಮಾಡ್ತೀವಿ, ಆತ್ಮ ವಿಕಾರಿಯಾಗೋದಾದ್ರೆ ಅನಿತ್ಯ ಆಗಬೇಕಾಗತ್ತೆ ಅಂತ. ಅವ್ರು ಅದೇ ಆಪಾದನೆಯನ್ನು ನಮಗೆ ಮಾಡ್ತಾರೆ. ಏನು ಸುಖಾದಿ ವಿಕಾರ ಎಂಬುದು ಆತ್ಮನಲ್ಲಿ ಇದೆಯಲ್ಲ ಅಂತ ಹೇಳಿದ್ರೆ ಸುಖಾದಿ ವಿಕಾರವನ್ನು ನಾವು ಒಪ್ಪೇ ಇಲ್ಲ, ಸುಖಾದಿ ಸ್ವರೂಪತ್ವವನ್ನೇ ಇದನ್ನು ಅಲ್ಲ. ಸುಖಾದಿ ವಿಕಾರಗಳನ್ನು ನಾವು ಒಪ್ಪಿದ್ವಿ, ಆದಾಗ ಒಂದು ವಿಕಾರ ಆಗತ್ತೆ ಆತ್ಮನಿಗೆ, ಅದನ್ನ ನಾವು ಒಪ್ಪಿದ್ವಿ. ಹಾಗಾದ್ರೆ ಅನಿತ್ಯತ್ವ ಬರುತ್ತಲ್ಲ ಅಂತ ಅವ್ರು ಆಪಾದನೆ ಮಾಡ್ತಾರೆ. ಪರಿಣಾಮ ವಿಕಾರಿತ್ವ ನಾಮ ಎಂತಹ ವಿಕಾರ ಆದ್ರೆ ಅನಿತ್ಯತ್ವ ಬರ್ತದೆ. ಪರಿಣಾಮಿ ಆದಂತ ಯಾವ ಇದು ಯಾವದ
ಯಾವ ದ್ರವ್ಯ ಭಾವಿ ಆದಂತಹ ವಿಕಾರ ಹೇಳಿದ್ರೇನೆ, ಧರ್ಮ ಹೇಳಿದ್ರೇನೆ ನಿಮ್ಗೆ ಇದಿರೋದು. ಯಾವ ದ್ರವ್ಯ ಭಾವಿ? ವೃಕ್ಷಗಳಿಗೆ ಸಾತ್ಮಕತ್ವ ಸಾಧನ ಮಾಡುವ ಅನುವ್ಯಾಖ್ಯಾನ. ವೃಕ್ಷಗಳಿಗೆ ಸಾತ್ಮಕತ್ವ ಸಾಧಕವಾದ ಅನುವ್ಯಾಖ್ಯಾನ. ಅಪಗಮ ರೂಪವಾದ. ವೃಕ್ಷಗಳಿಗೆ ಸಾತ್ಮಕತ್ವ ಸಾಧಕವಾದ ಪತ್ಯುರಧಿಕರಣದಲ್ಲಿ ಸೂತ್ರದ ಕ್ರಮ ಏನಿದೆ, ಶ್ರೀಮದಾಚಾರ್ಯರು ಇಲ್ಲಿ ವ್ಯಾಖ್ಯಾನ ಮಾಡುವಾಗ ವ್ಯತ್ಯಾಸ ಮಾಡಿದ್ದಾರೆ. ವ್ಯತ್ಯಾಸ ಏನು, ಪ್ರಯೋಜನ ಏನು? ಅಂದ್ರೆ ಮಧ್ಯದಲ್ಲಿ ಏನ್ ಪ್ರಯೋಜನ ಮಾಡ ಸಂಬಂಧಾನುಪತ್ತಿ ಅಂತ ಆದ ನಂತರ ಏನದ ಅಂತ ಹೇಳಿದ್ರೆ ಇಂದ್ರಿಯ ಅಧಿಷ್ಠಾನಾನುಪತ್ತಿ ಎಂಬ ಸೂತ್ರ ಇದ್ದು, ತದನಂತರದಲ್ಲಿ ಏನದ ಅಂತ ಹೇಳಿದ್ರೆ ಕರ್ಣವಚ್ಚೇನ ಅಂತ ಸೂತ್ರ ಇರೋದು. ಅಲ್ಲಿ ಹಂಗೆ ವ್ಯಾಖ್ಯಾನ ಮಾಡದೆ ಈ ಸೂತ್ರವನ್ನು ಮಧ್ಯದಲ್ಲಿ ನಿಪಾತ ಮಾಡೋದ್ರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಸಂಯೋಗಾಜ್ಞ ಅನುಪತ್ತಿಗೂ ಇದು ಉತ್ತರ ಅಂತ ಏನು ಆಕ್ಷೇಪ ಮಾಡಿದ್ರೆ ಇದಕ್ಕೂ ಇದು ಸಮಾಧಾನ ಅಂತ ಗೊತ್ತಾಗ್ತದೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಪ್ತಮಿ ಇದನ್ನು ಅಂದ್ರೆ ಇದು ಅಂದ್ರೆ ಜಿಗುಪ್ಸಿತ ಎಂಬುದು ಕೃತ ಅಂತ ಲೋಕ. ಭಗವಂತನಿಗೆ ಎಂಥ ವೈಷಮ್ಯ ನೈರ್ಗುಣ್ಯಗಳು ಅಂಗೀಕಾರ್ಯ, ಎಂಥದ್ದು ಅಂಗೀಕಾರ್ಯವಲ್ಲ. ಅಲ್ಲ, ವೇದ ಪ್ರಾಮಾಣ್ಯಕ್ಕೆ ಕಾರಣೀಭೂತವಾದಂತಹ ವೈಷಮ್ಯ ನಿರ್ಗಣ್ಯವನ್ನು ಅಂಗೀಕಾರ ಮಾಡೋದಿಲ್ಲ. ವೇದ ಪ್ರಾಮಾಣ್ಯಕ್ಕೆ ಯೋಗ್ಯವಾದಂತಹ ಕರ್ಮಾಪೇಕ್ಷಾ ರೂಪವಾದ ಕರ್ಮಾದಿ ಅಪೇಕ್ಷಿತವಾದಂತಹ ವೈಷಮ್ಯ ನಿರ್ಗಣ್ಯಗಳು ಅಂಗೀಕಾರ ಮಾಡ್ತೀವಿ. ಅದು ದೋಷ ಅಲ್ಲೇ ಅಲ್ಲ. ಅಪ್ರಾಮಾಣ್ಯ ಕಾರಣ ಹೆಂಗಾಗಬೇಕು? ಯಾವುದು ಶ್ರುತಿ ಪುಣ್ಯ ಪಾಪಗಳನ್ನು ಇಟ್ಕೊಂಡೆ, ಕರ್ಮಾದಿಗಳನ್ನು ಇಟ್ಕೊಂಡೇ ಅದು ಇದೇ ಫಲವನ್ನು ಕೊಡ್ತಾನ ಅಂತ ಆಗ್ತಿತ್ತು. ಇಲ್ಲಿ ನೀವು ಅದನ್ನು ಒಪ್ಪಿದ್ರೆ ಅದು ಪ್ರಮಾಣ ವಿರೋಧ ಬರೋದ್ರಿಂದ ಇದಾಗ ಅಪ್ರಾಮಾಣ್ಯ ಬರ್ತದೆ. ಉಪಸರ್ಗಗಳಿಗೆ ನಭಾವ ಅನುಪಲ್ಯ ಸರ್ವಥಾ ಅನುಪಪತ್ತೇಶ್ಚ ಅಂತನೋ ಕಡೆ ಏನು ಹೇಳ್ತಾರೆ? ಸರ್ವಥಾ ಅನುಪಪತ್ತೇಶ್ಚ ಅಂದ್ರೆ ಈ ಇದರಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ವಿರೋಧ ಬಂದ್ರೆ ಅಲ್ಲ, ಸಾಧಾರಣ ದೋಷವನ್ನ ಸರ್ವಶ್ರುತಿ ವಿರೋಧ ಅಂದ್ರೆ ಎಲ್ಲಾ ಪಕ್ಷಕ್ಕೂ ನಾಲ್ಕು ರೀತಿಯಾಗಿ ಉಪಪಾದನೆ ಮಾಡಿ ಕೊನೆಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಧಾರಣ್ಯೇನ ಎಲ್ಲರ ಇದನ್ನು ಹೇಳಲಿಕ್ಕೆ ಸರ್ವಥಾ ಅನುಪಪತ್ತೇ. ಯಾವ ದೋಷ ಹೇಳ್ತಾರೆ ಹೇಳಿ? ಇಲ್ಲಿ ಯಾವ್ದಂತ ಹೇಳಿದ್ರೆ ಶ್ರುತಿ ವಿರೋಧವನ್ನೇ ಹೇಳ್ತಾರೆ. ಯಾವ ನಾರಾಯಣಾದಿಗಳಲ್ಲೇ ನಾರಾಯಣಲ್ಲೇ ಎಲ್ಲ ಕಾರಣತ್ವ ಇರೋದ್ರಿಂದ ನೀವು ಬೇರೆಯಲ್ಲಿ ಹೇಳಿದ್ರೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಸರ್ವಶ್ರುತಿ ವಿರೋಧ ಎಂಬುದು ಬರ್ತದೆ. ಮಹಾವಾಮರು ಏನೊಪ್ತಾರ ಅಂತ ಹೇಳಿದ್ರೆ ಪಾಶುಪದದಲ್ಲಿ ಮಹಾವಾಮರು ಏನೊಪ್ತಾರ ಅಂತ ಹೇಳಿದ್ರೆ ಈ ಯಾವ ಅಲ್ಲ ಶಾಕ್ತ ಮಹಾವಾಮರು ಏನೊಪ್ತಾರ ಅಂತ ಹೇಳಿದ್ರೆ ಕೇವಲ ಈ ಶಕ್ತಿಯಿಂದಲೇ ಸದಾಶಿವನ ಉತ್ಪತ್ತಿ ಇತ್ಯಾದಿ ಇದನ್ನು ಮಹಾವಾಮರು ಒಪ್ತಾರೆ. ಸದಾಶಿವ ಮತ್ತು ಸದಾಶಿವ ಉಪಸರ್ಜನತೆಯ ಶಕ್ತಿಯಿಂದ ಉತ್ಪತ್ತಿ ಅಂತ ಹೇಳಿ ಅಶರೀರವಾದಂತಹ ಸದಾಶಿವ ಸಹಿತವಾಗಿ ಇವರು ಯಾರು ಶಕ್ತಿಯಿಂದ ಉತ್ಪತ್ತಿ ಅಂತ ಮಧ್ಯವಾಮರು ಹೇಳ್ತಾರೆ. ಸದಾಶಿವರೂ ಸರ್ವಜ್ಞ, ಶಕ್ತಿನೂ ಸರ್ವಜ್ಞ ಆದ್ರಿಂದ ಪರಸ್ಪರವಾಗಿ ಉತ್ಪತ್ತಿ ಅಂತ ಹೇಳ್ತಾರೆ. ವಿಷಯಸ್ಯ ಕುತೋ ಬಾಧಃ ವಿದ್ಯಮಾನಂ ಹಿ ಬಾಧ್ಯತೆ. ಅದಕ್ಕೆ ಎರಡು ರೀತಿ ಅನ್ವಯ ತೋರಿಸಿ ವಿಷಯಸ್ಯ ಕುತೋ ಬಾಧಃ ಹಿಂದೆ ವಿಕಲ್ಪವನ್ನು ಮಾಡಿಕೊಂಡಿದ್ದಾರೆ, ಯಾವುದು ಬಾಧಿತವಾಗತ್ತೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಬಾಧ ಅಂತ ಹೇಳಿದ್ರೆ ಯಾವುದು ಇದು ಏನು ಅನ್ಯಥಾ ವಿಜ್ಞಾತಸ್ಯ ಸಮ್ಯಕ್ ವಿಜ್ಞಾನ ಅಂತ ಹೇಳಿದ್ರೆ ಅದು ಶುಕ್ತಿಯಲ್ಲೇ ಬಾಧ್ಯತ. ಯಾವುದು ಶುಕ್ತಿ ಬಾಧಿತವಾಗಿದೆಯೋ ರಜತ ಬಾಧಿತವಾಗಿದೆಯೋ? ಶುಕ್ತಿ ಇದು ಬಾಧಿತವಾಗಿದೆಯೋ ರಜತ ಬಾಧಿತ. ಶುಕ್ತಿ ಎಂಬುದರಲ್ಲಿ ಬಾಧ ಅಂತ ಹೇಳಿಕ್ ಬರೋದು. ನಹಿ ವಂದ್ಯಾಸುತೋ ಬಾಧಃ ಯಜ್ಞತೋ ಹಿ ಬಾಧ್ಯ ವಿದ್ಯಮಾನ. ನೀವು ಏನ್ ಮಾಡಿದೆ ವಂದ್ಯಾಸುತ ಅಂದ್ರೆ ಕ್ಷೀಣ ಕ್ಷತಿಕವ ಅಂತ ವಂದ್ಯಾಸುತ ಇವ ಬಾಧಕ ಅಂತ ಆಗೋದಿಲ್ಲ. ಮತ್ತೆ ಕಲ್ಪಿತವಾದಂತಹ ಯಜ್ಞದತ್ತ ಎಂಬುದು ಬಾಧ್ಯ ಅಂತ ಆಗೋದಿಲ್ಲ. ಕಿಂತು ವಿಪರೀತನೇ ಆಗೋದು. ಯಜ್ಞದತ್ತ ಕಲ್ಪಿತ ಯಾಕೆ ಅಂದ್ರೆ ಕ್ಲಿಪ್ತ ತದಭೇದ ಕಥಂ ಭವೇತ್ ಅಂತನೋ ಕಡೆಗೆ ತದಭೇದ ಕಥಂ ಭವೇತ್ ಅಂತನೋ ಕಡೆಗೆ ಧರ್ಮ್ಯ ಭಾವಕ್ಕೂ
ಅಭೇದಾಭಾವಕ್ಕೂ ಕಾರ್ಯಕಾರಣ ಭಾವ ಹೇಳ್ಯಾರ. ಆದರೆ ಇಲ್ಲಿ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡಿದ್ದು ಜ್ಞಾಪಕತೆಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಯಾದವಾರ್ಯರು ಎರಡು ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದು. ಸ್ವಯಂ ತಾವು ಒಂದು ಉತ್ತರವನ್ನು ಕೊಟ್ಟು ಸ್ವಾಮಿನಸ್ತು ಅಂತ ಇನ್ನೊಂದು ಉತ್ತರವನ್ನು ಕೊಟ್ಟಿದ್ದಾರೆ. ಧರ್ಮಿರೂಪವಾದಂತಹ ಅರ್ಥವು ಅಭೇದ ಜ್ಞಾಪಕವಾಗಿದೆ. ಅನ್ನಮಶಿತಂ ತ್ರೇಧಾ ವಸ್ತು ದರ್ಶನಾನಂತ ಅಥವಾ ವಸ್ತು ದರ್ಶನಾನಂತರ ಭಾವಿಯಾಗಿದೆ ವಸ್ತು ತಥಾತ್ವಾವಭಾಸ. ಅದನ್ನು ಅಂಗೀಕಾರ ಮಾಡದಿದ್ದರೆ ಏನು ದೋಷ? ನಿಶ್ಚಯ ವಸ್ತು ದರ್ಶನ ಪ್ರವೃತ್ತಿ ಆಗದೆ ಹೋಗ್ಲಿ ಎಂಬುವಂತಹ ಆಪತ್ತಿ ಅಲ್ಲ. ಅಲ್ಲಿ ಬೇರೆ ಇನ್ನೊಂದು ಹೇಳಿದ್ದಾರೆ, ವ್ಯವಹಾರ ವಿಲೋಪ ಒಂದು, ಮತ್ತೆ ಇನ್ನೊಂದು ನಿಷ್ಕಂಪ ಪ್ರವೃತ್ತಿ. ವಸ್ತು ತತ್ವಂ ನ ವಿದ್ಮಹೇ, ಅಂದ್ರೆ ಸರ್ವಥಾ ಜ್ಞಾನ ಅಲ್ಲ. ಅದಕ್ಕೆ ಯಾದವಾರ್ಯರು ಅನಭ್ಯಾಸ ದಶಾಯಾಮ್ ಏತಾದೃಶೇನ ಲೌಕಿಕಾನಾಂ ಅನ್ನಮಶಿತಂ ತ್ರೇಧಾ ವಿಧೀಯತೆ, ಅನ್ನಮಶಿತಂ ತ್ರೇಧಾ ವಿಧೀಯತೆ. ಈ ಶ್ರುತಿಯನ್ನು ಯಾವ ಸೂತ್ರದ ಅಪವ್ಯಾಖ್ಯಾನವನ್ನು ಖಂಡನ ಮಾಡೋ ಕಾಲಕ್ಕೆ ಟೀಕಾಕೃತ್ಪಾದರು ಉದಾಹರಣೆ ಮಾಡಿದ್ದಾರೆ. ಇಲ್ಲಿ ಅನ್ನಮಶಿತಂ ತ್ರೇಧಾ ವಿಧೀಯತೆ, ಇಲ್ಲಿಗ ಉತ್ಪತ್ತ್ಯಧಿಕರಣದಲ್ಲಿ ನಚಕರ್ತುಕರಣಂ ಎಂಬುದಕ್ಕೆ ಇದು ಮಾಡಬೇಕಾದ್ರೆ ಅದಕ್ಕೆ ಅವರು ಮಾಡಿದ ಅಪವ್ಯಾಖ್ಯಾನ ಏನು ಆ ಸೂತ್ರಕ್ಕೆ? ಅವರು ಏನ್ ಮಾಡ್ತಾರಂತ ಹೇಳಿದ್ರೆ ನಚಕರ್ತುಕರಣಂ ಅಂದ್ರೆ ಕರ್ತುಹು ಜೀವಸ್ಯ ಕರಣ ಮನಸಾದಿ ರೂಪಂ ನ ಭವತಿ ಅಂತ ಇದು ಮಾಡಿ. ಜೀವಾತ್ ಮನಃ ನ ಉತ್ಪದ್ಯತೆ, ಕರ್ತು ಸಕಾಶಾತ್ ಕರಣಂ ನ ಉತ್ಪದ್ಯತೆ. ಅದಕ್ಕೆ ಈ ಶ್ರುತಿ ವಿರೋಧ ಹೇಗೆ ಬರ್ತದೆ? ಅನ್ನಮಶಿತಂ ತ್ರೇಧಾ ವಿಧೀಯತೆ ಎಂಬ ಶ್ರುತಿ ವಿರೋಧ ಹೇಗೆ ಬರ್ತದೆ? ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮನಸ್ಸು ಎಂಬುದರಲ್ಲಿ ಮೂರು ರೀತಿಯಾಗಿ ಮನಸ್ಪರಿಣಾಮ ಆಗ್ತದೆ. ಸೂಕ್ಷ್ಮ ಭಾವದಿಂದ ಮನೋಪಚಯ ಆಗ್ತದೆ, ಸ್ಥೂಲ ಭಾವ ದೇಹಾದ್ಯುಪಚಯ ಆಗ್ತದೆ, ಮಧ್ಯಮ ಭಾವದಿಂದ ಒಟ್ಟಲ್ಲಿ ಜೀವನಿಂದ ಮನಸ್ಸಿನ ಉತ್ಪತ್ತಿ ಸಿದ್ಧ ಆಯ್ತಾ ಅದರಲ್ಲಿ? ಅಂದ್ರೆ ಉಪಚಯಾದ್ಯಪೇಕ್ಷೆಯ ಎಂಬುದೇ ಸಿದ್ಧವಾಯ್ತಾದ್ರಿಂದ ಮನಸ್ಸು. ಮಾತರಿಶ್ವಾಧಿಕರಣದಲ್ಲಿ ಅಭ್ಯಧಿಕಾಶಂಕ ಹೆಂಗ್ ಮಾಡಿದ್ದಾರೆ? ಮಾತರಿಶ್ವಾಧಿಕರಣ ಅಲ್ಲಿ ಏನ್ ಮಾತರಿಶ್ವ ಶಬ್ದಕ್ಕೆ ಅರ್ಥ ಏನು ಹೇಳ್ತೀರಾ? ಮಾತರಿಶ್ವ ಎಂಬುದಕ್ಕೆ ಇಲ್ಲಿ ಪ್ರಾಣ ಅಂತ ಅರ್ಥ, ವಾಯು ಅಂತ ಅರ್ಥ. ಹೆಂಗ ಅರ್ಥ ಬರ್ತದೆ ಅಲ್ಲಿ ಏನ್ ಸರ್ವಚೇತ ಪ್ರಾಣ ಇಲ್ಲಿ ಆಯ್ತು. ಅಲ್ಲಿ ಕೊಟ್ಟ ಶ್ರುತಿ ಅಲ್ಲಿಗ ತೇಜೋ ಬನ್ನಾನ್ಯಾಕಾಶ ಐತಿ. ಅಲ್ಲಿ ವೇದಗಳಿಗೆ ನಿತ್ಯತ್ವ ಹೇಳ್ಯಾರ. ಅಲ್ಲಿ ಯಾದವಾರರು ವ್ಯಾಖ್ಯಾನ ಮಾಡ್ಯಾರ, ಎರಡು ತರಹ ವ್ಯಾಖ್ಯಾನ ಮಾಡ್ಯಾರ. ಅಂದ್ರೆ ಬುದ್ಧಿಸ್ಥವಾದಂತಹ ಕ್ರಮದಿಂದ ಅನಿತ್ಯತ್ವ ಇದ್ರು ನಿಯತಾನುಪೂರ್ಯತ್ವ ಅಂತ ನಿತ್ಯತ್ವವನ್ನು ಹೇಳ್ತೀವಿ. ಅಥವಾ ದ್ವೈಶಿಕ ಕಾಲಿಕಾದಿ ಕ್ರಮ ಹೇಗೆ ಪ್ರಸಿದ್ಧನೋ ಹಾಗೆ ಇಲ್ಲಿಯೂ ಕೂಡ ವರ್ಣದಲ್ಲಿಯೂ ಕೂಡ ಒಂದು ಕ್ರಮವನ್ನು ಒಪ್ತೀವಿ ಅಂತ ನಿತ್ಯತ್ವವನ್ನು ಸಮರ್ಥನೆ ಮಾಡ್ತಾರೆ. ವಿಣ್ಮೂತ್ರಾದ್ಯಭಿಮಾನಿನ್ಯ ಸದಾ ಅಪಭ್ರಷ್ಟ ದೇವತಾ. ಈ ಪ್ರಸಂಗೇನು ಅಪಭ್ರಷ್ಟ ದೇವತೆಗಳ ದೇವತಾ ಶಬ್ದ ವಾಚ್ಯತ್ವ ಯಾಕೆ ಎರಡು ಹೇಳು. ಅನುಗ್ರಾಹ್ಯತ್ವವನ್ನು ಹೇಳಿದ್ದಾರೆ ಹೇಗೆ ಅದೊಂದು? ಅಂದ್ರೆ ಅಲ್ಲಿ ಏನ್ ಮಾಡ್ತದೆ ಅಂದ್ರೆ ಅಪಭ್ರಷ್ಟ ದೇವತಾಗಳಲ್ಲಿಯೂ ಕೂಡ ಏನು ಭಿನ್ನಾಂಶರು ಅಂತ ಹೇಳಲಿಕ್ಕೆ ಉದಾಹರಣೆ ಕೊಟ್ಟಾರ. ಇದು ಇದನ್ನು ತೋರಿಸಲಿಕ್ಕೆ ದೇವತಾ ಶಬ್ದ ವಾಚ್ಯತ್ವ. ಅಲ್ಲಿ ದೇವತಾ ಶಬ್ದ ವಾಚ್ಯತ್ವ ಹೆಂಗೆ ಅಂತ ಹೇಳಿದ್ರೆ ಅಂತರ್ಧಾನ ಶಕ್ತಿಯ ದೇವತಾ ಶಬ್ದ ವಾಚ್ಯ. ಅಪ್ರಾಮಾಣ್ಯಂ ಯದಾ ಭೇದ ವಾಚಕಸ್ಯ ಭವಿಷ್ಯತಿ, ಅಪ್ರಾಮಾಣ್ಯಂ ಯದಾ ಭೇದ ವಾಚಕಸ್ಯ ಭವಿಷ್ಯತಿ. ಅಲ್ಲಿ ಜ್ಞಾಪಕಶ್ಚ ಅಯಮರ್ಥಃ ನ ಕಾರಕಃ ಅಂತ ಹೇಳ್ಯಾರ. ಅದು ಯಾಕೆ ಬಂತು? ಜ್ಞಾಪಕಶ್ಚ ಅಯಮರ್ಥಃ ನ ಕಾರಕಃ ಆ ತರಹ ಯಾಕೆ ವ್ಯಾಖ್ಯಾನ ಮಾಡಿದ್ರು? ಅಂದ್ರೆ ಪ್ರಸಂಗ ಏನು? ಪ್ರಸಂಗ ಇದು 4 ವಿಕಲ್ಪಗಳನ್ನು ಮಾಡ್ಯಾರ. ಉಪಜೀವ್ಯ ವಿರೋಧದಿಂದ ಉಪಜೀವಕಕ್ಕೆ ಅನ್ಯಥಾ ಭಾವನೆ ಹೇಳಿದ್ರು. ಅಥವಾ ಅಲ್ಲಿ ಬೋಧ್ಯ ಭವೇತ್ ಅಂತ ಶೇಷ ಮಾಡ್ಕೊಂಡಾರ.
ಅದಕ್ಕಾಗಿ ಇದು ಜ್ಞಾಪಕಶ್ಚಯಮರ್ಥಃ ನ ಕಾರಕಃ ಅಂತ ಹೇಳಿ ಸ್ವಲ್ಪ ಉಪಪಾದನೆ ಮಾಡಿ. ಜ್ಞಾಪಕಕ್ಕೂ ಕಾರಕ ಉತ್ಪಾದಕ ಮತ್ತು ಇದು ಅಂತ ಲಿಂಗ ಅಂತ ಅರ್ಥ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಇದು ಏನು ಉಪಜೀವ ಪ್ರಾಮಾಣ್ಯಾದಿ ಅನೇಕ ಪ್ರಕಾರೋ ಹಿ ಉಪಜೀವ್ಯ ಉಪಜೀವಕ ಅದನ್ನ ಹೇಳಿ ಅಂದ್ರೆ ಒಂದು ನಿಷೇಧ ಇದಂ ರಜತಂ ಎಂಬುದರಲ್ಲಿ ಏನು ಅದು ಕೊನೆಯದು ಅಂದ್ರೆ ಉಪಜೀವಕ ಭಾವ ಅನೇಕ ವಿಧ ಅಂತ ಹೇಳ್ತಾರೆ ಮೊದಲು. ಅಂದ್ರೆ ಧರ್ಮಿಗ್ರಾಹಕತೆಯ ಸಾಧ್ಯಗ್ರಾಹಕತೆಯ ವ್ಯಾಪ್ತ ಮತ್ತೆ ಗ್ರಹಣೋಪಯುಜ್ಯತೆಯ ಮತ್ತೆ ಇದು ಏನು ನಿಷೇಧ್ಯತೆಯ ಧರ್ಮಿಗ್ರಾಹಕ ಪರ್ವತದಲ್ಲಿ ಚಕ್ಷುರಿಂದ್ರಿಯ ಸಾಧ್ಯ ಅಂತ ಹೇಳಿದ್ರೆ ಇದು ಯಾವುದು ಲಿಂಗ ಸಾಧ್ಯಗ್ರಾಹಕವಾದದ್ದು ಮಹಾನಸ ವ್ಯಾಪ್ತಿ ಮೂರ್ತ ಸಂಪೂರ್ಣತೆ ಇತ್ಯಾದಿ ಉಪಜೀವಕದಿಂದ ಉಪಜೀವಿ ಎಲ್ಲಿ ಬಾಧ್ಯವಾಗ್ತದೆ ಅಂದ್ರೆ ಈ ನಿಷೇಧ್ಯಾದಿಗಳಲ್ಲಿ ಬಾಧಕವಾಗೋದಿಲ್ಲ. ಕಿಂತು ಎಲ್ಲಿ ಅಂದ್ರೆ ಅಂದ್ರೆ ಈ ಇದಂ ರಜತಂ ಎಂಬುದರಲ್ಲಿ ಏನು ರಜತತ್ವದ ಸ್ಥಾಪಕವ ಅಂತ ರಜತಂ ಎಂಬುವ ಜ್ಞಾನ ಏನಿದೆ ಇದಕ್ಕೂ ಅದು ಬಾಧಕ ಅಂತ ಆಗೋದಿಲ್ಲ. ಧರ್ಮಿಗ್ರಾಹಕಾದಿ ಇದು ಏನಾಗ್ತದೆ ಉಪಜೀವಕದಿಂದ ಉಪಜೀವ್ಯವು ಬಾಧ್ಯ ಎಲ್ಲ ಆಗ್ತದೆ. ಉಪಜೀವಕದಿಂದ ಉಪಜೀವ್ಯ ನಿಷೇಧ ಇದರಲ್ಲಿ ಇದಂ ರಜತಂ ಎರಡನೇ ಅಧ್ಯಾಯದ ಪರೀಕ್ಷೆಯನ್ನ ವಿದ್ಯಾರ್ಥಿ ಕೊಟ್ಟು ಸ್ವಾಮಿಗಳ ಅನುಗ್ರಹವನ್ನ